ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಇಟಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ಬಡ್ಜೆಟ್ ಬಗ್ಗೆ ಮಾತಾಡೋಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆಎಫ್‌ಇಟಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದೆ ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲ್‌ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಮನಿ ಆ್ಯಂಡ್ ಬಡ್ಜೆಟ್, ಹಣ ಮತ್ತು ಆಯವ್ಯಯ. ಸೊ ಆಯವ್ಯಯ ಪಟ್ಟಿ ಅನ್ನೋದು ನಾವು ಎಲ್ಲ ಕಡೆ ನೋಡಿರ್ತೀವಿ. ನಮ್ಮ ರಾಜ್ಯದಲ್ಲೂ ಸಹ ಬಡ್ಜೆಟನ್ನು ಘೋಷಣೆ ಮಾಡಲಾಗುತ್ತೆ. ದೇಶದಲ್ಲೂ ಸಹ ಬಡ್ಜೆಟನ್ನು ವಾರ್ಷಿಕವಾಗಿ ಒಂದ್ಸಲ ಘೋಷಣೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಅದೇ ರೀತಿ ವೈಯಕ್ತಿಕವಾಗೂ ನಮ್ಮ ಜೀವನದಲ್ಲೂ ಸಹ ಬಡ್ಜೆಟಿನ ಪಾತ್ರ ದೊಡ್ಡ ಪಾತ್ರವಾಗಿರುತ್ತೆ. ಅದರ ಬಗ್ಗೆ ಸುವಿಸ್ತಾರವಾಗಿ ಇಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಕಳೆದ ಹಲವಾರು ವಿಡಿಯೋಗಳಲ್ಲಿ ನಾನು ಮನಿ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ, ಮನಿ ಆ್ಯಂಡ್ ಹೋಮ್ ಬೈಯಿಂಗ್ ಬಗ್ಗೆ, ಮತ್ತೆ ಇನ್ನೂ ಹಲವಾರು ಮಾಹಿತಿನ ಹಂಚಿಕೊಂಡೆ ಈ ಹಿಂದಿನ ವಿಡಿಯೋಸ್ಗಳಲ್ಲಿ. ಸೊ ಅದರ ಒಂದು ಮುಂದುವರೆದ ಭಾಗವಾಗೇ ಇದಿರುತ್ತೆ. ನಮ್ಮ ಶಾಲೆ ಮತ್ತು ಕಾಲೇಜ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ರೀತಿಯಾದಂಥ ಮಾಹಿತಿನ ಹಂಚಿಲ್ಲ ಅನ್ನೋದೇ ತುಂಬ ಬೇಸರದ ಒಂದು ಸಂಗತಿಯಾಗಿದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ನಿಮ್ಮೆಲ್ಲರಿಗೂ ಪರಿಚಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಸೊ ಲಿವ್ ಬಿಲೋ ಯೋರ್ ಮೀನ್ಸ್ ಅಂತ ಹೇಳ್ತಾರೆ. ನೀವು ಬಡ್ಜೆಟ್ ಮಾಡಿದ ಬಳಿಕ ನಿಮ್ಮ ಬಳಿಗೆ ಎಷ್ಟು ಹಣ ಇದೆ ಅನ್ನೋದನ್ನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೊಂದು ರೀತಿ ಎಕ್ಸ್ರೇ ಇದ್ದಂಗೆ ಅಂತ ಹೇಳ್ಬೋದು. ಒಂದು ಕುಟುಂಬಕ್ಕೆ ಅಥವಾ ವ್ಯಕ್ತಿಯ ಖರ್ಚು ಮತ್ತೆ ಆದಾಯನ ಕ್ಲೀನ್ ಆಗಿ ಕಂಡು ಹಿಡಿಯುವಂಥ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಟೂಲ್ ಆಗಿ ನಾವು ಅದನ್ನು ಪರಿಗಣನೆಗೆ ತಗೊಬೋದು. ಸೊ ಯಾವಾಗಲೂ ಹೇಳುವಂಥ ಒಂದು ಅಂಶ ಏನು ಅಂತಂದ್ರೆ ಆಲ್ವೇಸ್ ಪೇ ಯುವರ್ ಸೆಲ್ಫ್ ಫಸ್ಟ್. ಸೊ ಸಂಬಳದ ದಿನ ನಿಮಗೆ ಹಣ ಬಂದ ತಕ್ಷಣನೇ ಒಂದಿಷ್ಟು ಮೊತ್ತವನ್ನ ತೆಗೆದು ಇಟ್ಬಿಡಿ. ಅದು ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಒಂದಿಷ್ಟು ಹಣವನ್ನ ಕ್ಯಾಶ್ ಆಗಿ ಕೂಡ ಇಟ್ಕೊಬಹುದು. ಸೊ ಸೇವಿಂಗ್ಸ್ ಅಲ್ಲಿ ಇಟ್ಕೊಳ್ಳಿ ಅಥವಾ ಎಮರ್ಜೆನ್ಸಿ ಫಂಡಿಗೆ ನೀವು ಕೂಡ ಅದನ್ನು ಉಪಯೋಗಿಸ್ಕೊಬಹುದು. ಸೊ ಆಲ್ವೇಸ್ ಯು ಹ್ಯಾವ್ ಟು ಪೇ ಯುವರ್ ಸೆಲ್ಫ್ ಫಸ್ಟ್ ಅಂಡ್ ಲಿವ್ ಆನ್ ವಾಟ್ ಈಸ್ ಲೆಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ನಿಮಗೆ ಸಂಬಳ ಬಂದಿದ್ದ ತಕ್ಷಣನೇ ಆ ಹಣವನ್ನು ತೆಗೆದುಬಿಟ್ಟು ಒಂದಿಷ್ಟು ಭಾಗವನ್ನ ಸೇವಿಂಗ್ಸ್ ಆಗಿ ಇಟ್ಕೊಳ್ಳಿ. ಅದು ಎಷ್ಟರ ಪರ್ಸೆಂಟೇಜ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ದೆ 50-30-20 ಅಂತ ಹೇಳಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಇದೆ. ಅದನ್ನ ಸಹ ನೀವು ಗಮನಿಸಬಹುದು, ನೋಡಬಹುದು ವಿಡಿಯೋ. ಅದರಲ್ಲಿ ನೀಡ್ಸ್, ವಾಂಟ್ಸ್, ಸೇವ್ ಅಂಡ್ ಇನ್ವೆಸ್ಟ್, ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ ಬಗ್ಗೆ ಹೇಳಿದೆ. ಸೊ 50% ಅನ್ನೋದು ನೀಡ್ಸ್ ಅಂತ ಹೇಳ್ತೀವಿ. ಯಾಕೆ ಅದನ್ನ ಯಾವ್ದೆಲ್ಲ ನೀಡ್ಸ್ ಅಡ್ರಲ್ಲಿ ಬರುತ್ತೆ ಅಂತ ಆ ವಿಡಿಯೋದಲ್ಲಿ ನೋಡಿ. 30% ವಾಂಟ್ ಮತ್ತೆ 20% ಸೇವ್ ಅಥವಾ ಇನ್ವೆಸ್ಟ್ಗೆ ಅಥವಾ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ನಾವು ಅದನ್ನ ಬಳಸಬಹುದು ಆ ಹಣವನ್ನ. ಸೊ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿಕೊಂಡು ಹೋಗೋದ್ರಿಂದ, ಒಂದು ಬಡ್ಜೆಟ್ ಮಾಡೋದ್ರಿಂದ ಒಂದು ಹ್ಯಾಬಿಟ್ ಆಗಿ ಅದು ಪರಿಗಣಿಸುತ್ತೆ. ಆಮೇಲೆ ಆ ಒಂದು ಹ್ಯಾಬಿಟಿನ ಮೂಲಕ ನೀವು ಏನು ಮಾಡ್ತೀರಾ, ಆರ್ಥಿಕವಾಗಿ ನೀವು ಸಬಲರಾಗ್ತಾ ಹೋಗ್ತೀರಾ ದೀರ್ಘಾವಧಿಯಲ್ಲಿ ಅನ್ನೋಂಥ ವಿಚಾರ. ಹಾಗೇನೆ ಇನ್ನೊಂದು ಅಂಶ ಏನು ಅಂತಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನ ಆರಂಭಿಕವಾಗಿ ಕಾಲೇಜ್ ಮುಗಿಸ್ಕೊಂಡು ಕೆಲಸಕ್ಕೆ ಸೇರಿರ್ತಾರೆ. ಅವ್ರು ಈ ಸ್ಟ್ರಾಟಜಿನ ನೀವು ಈಗಲೇ ಅನುಸರಿಸ್ಕೊಂತ ಬಂದ್ರೆ ತುಂಬಾ ಅಡ್ವಾಂಟೇಜಸ್ ಆಗಿರುತ್ತೆ ಅನ್ನುವಂಥ ವಿಚಾರ. ಒಂದು ವೇಳೆ ನೀವು ದುಡಿಮೆಯಲ್ಲಿ ತೊಡಗಿಸಿದ್ದೀರಾ, 5 ವರ್ಷ ಆಗಿದೆ ಕೆಲಸಕ್ಕೆ ಸೇರಿ, ಯಾವುದೇ ರೀತಿಯಾಗಿ ಸಾಲ ಮಾಡಿಲ್ಲ ಅಂದ್ರೂ ಸಹ ಈ ಸ್ಟ್ರಾಟಜಿನ ನೀವು ಅಳವಡಿಸ್ಕೊಂಡು ಹೋಗ್ಬೋದು. ನೀವು ಒಂದು ವೇಳೆ ಸಾಲವನ್ನ ಮಾಡಿದ್ದೀರಾ ಅಂದಾಗ, ಆ ಸಾಲವನ್ನ ಮಾಡಿರೋರು ಏನ್ ಮಾಡ್ಬೇಕಂದ್ರೆ, ಮೊದಲು ನಿಮ್ಮ ಸಾಲವನ್ನ ನೀವು ಕ್ಲಿಯರ್ ಮಾಡೋದಕ್ಕೆ ಮುಂದಾಗಬೇಕು ಅನ್ನೋಂಥ ವಿಚಾರ. ಹಲವಾರು ಬಗೆಯಾದಂತಹ ಸಾಲ ಇದೆ. ವೆಹಿಕಲ್ ಲೋನ್ ಇದೆ, ಬಿಸ್ನೆಸ್ ಲೋನ್ ಇದೆ, ಪರ್ಸನಲ್ ಲೋನ್ ಇದೆ, ಹೋಮ್ ಲೋನ್ ಇದೆ. ಸಾಧ್ಯವಾದಷ್ಟು ಅತ್ಯಂತ ಅಧಿಕವಾದಂತಹ ಬಡ್ಡಿ ದರ ಕೊಡಬಲ್ಲಂತಹ ಸಾಲಗಳೇನಿರುತ್ತೆ. ಉದಾಹರಣೆಗೆ ಕ್ರೆಡಿಟ್ ಕಾರ್ಡ್ ಸಾಲ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು. ಇದರ ಬಗ್ಗೆ ನೀವು ಗಮನ ಹರಿಸ್ಬಿಟ್ಟು ಆ ಒಂದು ಬಡ್ಡಿ ಜಾಸ್ತಿ ಬಡ್ಡಿ ಇರುವಂತಹ ಸಾಲಗಳನ್ನ ಫಸ್ಟ್ ಕ್ಲಿಯರ್ ಮಾಡೋದಕ್ಕೆ ನೀವು ಮುಂದಾಗಿ, ಸಾಧ್ಯವಾದಷ್ಟು ಸಹ ಎಲ್ಲಾ ಬಗೆಯಾದಂತಹ ಸಾಲವನ್ನು ನೀವು ಕ್ಲಿಯರ್ ಮಾಡೋಕ್ಕೆ ನೋಡಿ. ಹೋಮ್ ಲೋನ್ ಅನ್ನು ಮಾತ್ರ ಹಾಗೆ ಇಟ್ಕೊಳ್ಳಿ. ಯಾಕಂದ್ರೆ ಅದು ಟ್ಯಾಕ್ಸ್ಗೆ, ಇನ್ಕಮ್ ಟ್ಯಾಕ್ಸ್ಗೆ ಅದು ಅಡ್ವಾಂಟೇಜ್ ಆಗಿರುತ್ತೆ ನಿಮಗೆ ಅನ್ನುವಂಥ ವಿಚಾರ. ಸೊ ಈ ಒಂದು ಹಂತ ಆದ ಬಳಿಕ, ಒಂದು ವೇಳೆ ಸಾಲ ಮಾಡಿದವರು ಈ ಒಂದು ಹಂತ ಆದ ಬಳಿಕ ನೀವು ಎಮರ್ಜೆನ್ಸಿ ಫಂಡ್ ಅನ್ನು ಬಿಲ್ಡ್ ಮಾಡಿ. ಈಗ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಇದರ ಬಗ್ಗೆ ಸಹ ನಾನು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಇದೆ, ನೀವು ಅದನ್ನ ನೋಡಿ. ಸೊ ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ಏನು, ಇದೊಂದು ರೀತಿ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ನಾವು ಹೇಗೆ ರಿಸರ್ವ್ ಟ್ಯಾಂಕ್ ಅಂತ ಇಟ್ಟಿರ್ತೀವಿ. ಒಂದು ವೇಳೆ ಫುಲ್ ಆಗಿ ಪೆಟ್ರೋಲ್ ಹಾಕ್ಸಿರ್ತೀವಿ, ರಿಸರ್ವ್ ಬಂದ ತಕ್ಷಣ ನಾವು ಬಂಕಿಗೆ ಹೋಗಿ ಹೆಂಗೆ ರೀಫಿಲ್ ಮಾಡ್ತೀವೋ ಹಾಗೇನೆ ಈ ಎಮರ್ಜೆನ್ಸಿ ಫಂಡ್. ಇದು ಸುಮಾರು 3 ರಿಂದ 6 ತಿಂಗಳ ಮೊತ್ತದ ನಿಮ್ಮ ಸಂಬಳ ಏನಿದೆ ಅಥವಾ ನಿಮ್ಮ ಖರ್ಚುಗಳೇನಿದೆ ಅದಕ್ಕೆ ಅನುಗುಣವಾಗಿ ಆ 3 ರಿಂದ 6 ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನೀವು ಬಡ್ಜೆಟ್ ಅಲ್ಲಿ ನಿಮಗೆ ಗೊತ್ತಾದಾಗ ಆ ಒಂದು ಮೊತ್ತವನ್ನ 3 ತಿಂಗಳು ಅಥವಾ 6 ತಿಂಗಳಿಗೆ ಆ ಒಂದು ಒಟ್ಟು ಮೊತ್ತ ಎಷ್ಟಾಗುತ್ತೆ ಅದನ್ನ ನೀವು ಎಮರ್ಜೆನ್ಸಿ ಫಂಡ್ ಅಲ್ಲಿ ನೀವು ಪಾರ್ಕ್ ಮಾಡಿ ಇಡಬೇಕು ಹಣವನ್ನ. ಸೊ ಹೈ ಇಂಟ್ರೆಸ್ಟ್ ಕೊಡುವಂತಹ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಈ ಒಂದು ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಪಾರ್ಕ್ ಮಾಡಿ ಇಡೋದ್ರಿಂದ ನಿಮಗೆ ಅದು ತುಂಬಾ ಅಡ್ವಾಂಟೇಜ್ ಆಗಿರುತ್ತೆ ಅನ್ನುವಂಥ ವಿಚಾರ. ಸೊ ಈ ಎಮರ್ಜೆನ್ಸಿ ಫಂಡ್ ಯಾತಕ್ಕೆ ಬೇಕು, ಒಂದು ವೇಳೆ ಆರೋಗ್ಯದಲ್ಲಿ ಏನಾದ್ರು ಒಂದು ಏರುಪೇರು ಆದಲ್ಲಿ, ಹೆಲ್ತ್ ಇನ್ಶೂರೆನ್ಸ್ ಇದ್ರೂ ಸಹ ಒಮ್ಮೊಮ್ಮೆ ಏನಾಗುತ್ತೆ, ಕೆಲವೊಬ್ಬರಿ ಕ್ಲೇಮ್ಸ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಕೋಪೇ ಆಪ್ಷನ್ ಅಂತ ಕೊಟ್ಟಿರ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ. ಆರಂಭಿಕವಾಗಿ ನೀವು ಒಂದಿಷ್ಟು ಹಣವನ್ನ ಕಟ್ಟಲೇಬೇಕಾಗುತ್ತೆ ಅಂದಾಗ ಈ ಎಮರ್ಜೆನ್ಸಿ ಫಂಡ್ ಅನ್ನ ಬಳಸ್ಕೊಂಡ್ ಬರ್ಬೋದು. ಒಂದು ವೇಳೆ ಬೈಕ್ ಓಡಿಸ್ತಾ ಇದ್ದೀರಾ, ಕಾರ್ ಓಡಿಸ್ತಾ ಇದ್ದೀರಾ, ಎಲ್ಲೊಂದ್ ಕಡೆ ಬ್ರೇಕ್ ಡೌನ್ ಆಯ್ತು, ಕಾರು ರಿಪೇರಿ ಮಾಡ್ಲಿಕ್ಕೆ ಒಂದು ಹಣ ಅವಶ್ಯಕತೆ ಇದೆ, ಬೈಕ್ ರಿಪೇರಿ ಆಯ್ತು, ಹಣದ ಅವಶ್ಯಕತೆ ಇದೆ, ಅವಾಗ ಇದನ್ನ ಉಪಯೋಗಿಸ್ಕೊಬಹುದು. ಅಥವಾ ಕ್ರೆಡಿಟ್ ಕಾರ್ಡ್ ಸಾಲಕ್ಕೆ EMI ಕಟ್ಟಬೇಕು, ಅಥವಾ ಕ್ರೆಡಿಟ್ ಕಾರ್ಡ್ ಡ್ಯೂ ಬಂದಿದೆ, ಡ್ಯೂ ಡೇಟ್ ಅಲ್ಲಿ ನಿಮ್ಮ ಹತ್ರ ಹಣ ಇಲ್ಲ, EMI ಕಟ್ಟೋರು ಅಲ್ದೇನೆ ನಾರ್ಮಲ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸೋರು
ಅವಾಗವಾಗಲೇ ಕಂತಿನ ಪ್ರಕಾರನೇ ನೀವು ಯಾವುದೇ ರೀತಿ EMI ಇಲ್ದೇನೆ ಕಟ್ಟೋರು, ಕ್ರೆಡಿಟ್ ಕಾರ್ಡ್ ಕಟ್ಟೋರ ಹತ್ರ ಹಣ ಇಲ್ಲ ಅಂತ ಬಂದಾಗ ಈ ಎಮರ್ಜೆನ್ಸಿ ಫಂಡಿಂದ ತಗೊಬೋದು ಆ ಹಣವನ್ನ. ಆಮೇಲೆ ಮತ್ತೆ ಯಾವ್ಯಾವ ಈ ಒಂದು ಮಕ್ಕಳ ಟ್ಯೂಷನ್ ಫೀಸ್ ಕಟ್ಟಬೇಕು ಅಂತ ಬರುತ್ತೆ ದಿಢೀರ್ ಅಂತ, ಹಣ ಇರೋದಿಲ್ಲ, ಅವಾಗ ಈ ಎಮರ್ಜೆನ್ಸಿ ಫಂಡನ್ನು ಉಪಯೋಗಿಸ್ಕೊಬೋದು. ಸೊ ಅವಸರಕ್ಕೆ ನಿಮಗೆ ಬೇಕಾದಾಗ ಮಾತ್ರ ಈ ಎಮರ್ಜೆನ್ಸಿ ಫಂಡನ್ನು ಉಪಯೋಗಿಸ್ಕೊಬೇಕು. ಒಂದ್ಸಲ ಫಂಡನ್ನ ಉಪಯೋಗಿಸ್ಕೊಂಡ ಮೇಲೆ ಮತ್ತೆ ಆ ಫಂಡಿಗೆ ರೀಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗಬೇಕು. ತಿಂಗಳಿಗೆ ಒಂದಿಷ್ಟು ಅಂತೇಳಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಮುಂದಾಗ್ತಾ ಹೋಗಬೇಕು. ಸೊ ಆದ್ರಿಂದ ಆ ಎಮರ್ಜೆನ್ಸಿ ಫಂಡ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ನಮ್ಮ ಬದುಕಿನಲ್ಲಿ ಅನ್ನೋದನ್ನ ನಾವು ಮರಿಬಾರ್ದು ಅನ್ನೋಂಥ ವಿಚಾರ. ಸೊ ಈಗ ನಾನು ಹೇಳ್ತಾ ಇದ್ದೆ ಎಮರ್ಜೆನ್ಸಿ ಫಂಡ್ ಇಡಬೇಕು. ಸೊ ಈ ತುಂಬಾ ಜನ ಸಾಲವನ್ನ ಮಾಡಿರ್ತಾರೆ. ಸೊ ಸಾಲವನ್ನ ತೀರ್ಸೋದಕ್ಕೆ ಯಾವ್ದಾದ್ರು ಪರಿಹಾರ ಹೇಳ್ತೀರಾ ಅಂತ ಕೇಳ್ತಾರೆ ತುಂಬಾ ಜನ. ಸೊ ಸಾಲವನ್ನ ತೀರ್ಸೋದಕ್ಕೆ ಡೆಪ್ಟ್ ರೀಪೇಮೆಂಟ್ಗೆ 2 ಬಗೆಯಾದಂತಹ ಮೆಥಡ್ ಇದೆ. ಒಂದು ನಾವು ಸ್ನೋಬಾಲ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಅವಲಾಂಚ್ ಮೆಥಡ್ ಅಂತ ಹೇಳ್ತೀವಿ. ಸೊ ಸ್ನೋಬಾಲ್ ಮೆಥಡ್ ಅಂದ್ರೆ ಏನು, ಅವಲಾಂಚ್ ಮೆಥಡ್ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಈಗ. ಸ್ನೋಬಾಲ್ ಮೆಥಡ್ ಅಲ್ಲಿ ಏನು ಅಂತಂದ್ರೆ ಕಡಿಮೆ ಅಸಲಿರುವಂತಹ ಸಾಲಗಳು ಯಾವ್ದಿರ್ತವೆ, ಪ್ರಿನ್ಸಿಪಲ್ ತುಂಬಾ ಲೋ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. ಸೊ ಆ ಒಂದು ಸಾಲ ಯಾವ್ದ್ಯಾವ್ದಿದೋ ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಫಸ್ಟ್ ಕ್ಲಿಯರ್ ಮಾಡೋದಕ್ಕೆ ಮುಂದಾಗೋದು. ಸೊ ಅದನ್ನ ಕ್ಲಿಯರ್ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದು ರೀತಿ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಪರವಾಗಿಲ್ಲಪ್ಪ, ಒಂದು ಸಾಲ ತೀರಿಸ್ಬಿಟ್ಟೆ, ಇನ್ನೊಂದು ಸಾಲ ನೆಕ್ಸ್ಟ್ ಅದೇ ಅಸಲು ಕಮ್ಮಿ ಇರುವಂತಹ ಅಸಲು ಯಾವ್ದಿದೆಯೋ ನೆಕ್ಸ್ಟ್ ಪಟ್ಟಿಯಲ್ಲಿ ಅದು ಪಟ್ಟಿ ಮಾಡ್ಕೊಂಡ್ಬಿಡ್ಬೇಕು, ಯಾವ್ಯಾವ ಸಾಲ ಇದೆಯೋ ಅದರಲ್ಲಿ ನೆಕ್ಸ್ಟ್ ಕಮ್ಮಿ ಅಸಲಿರುವಂತಹ ಸಾಲವನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂತ ಹೋಗೋದು. ಮ್ಯಾಥಮೆಟಿಕಲಿ ಇದು ತುಂಬಾ ಫೀಸಿಬಲ್ ಆಗಿ ಇರೋದಿಲ್ಲ, ಆದ್ರೆ ಎಮೋಷನಲ್ ಆಗಿ ನಮಗೆ ಒಂಥರ ಸಂತೋಷ ಕೊಡುತ್ತೆ. ಪರವಾಗಿಲ್ಲ, ನಾವು ಸಾಲವನ್ನ ತೀರಿಸ್ತಾ ಇದೀವಲ್ಲ ಅನ್ನೋಂಥ ಒಂದು ಧೈರ್ಯ ಸಿಗುತ್ತೆ. ಅದನ್ನೊಂದು ಅಭ್ಯಾಸ ಮಾಡ್ಕೊಂತ ಹೋಗ್ತೀವಿ, ಒಂದು ಹವ್ಯಾಸ ಮಾಡ್ಕೊಂತ ಹೋಗ್ತೀವಿ, ಒಂದು ಪ್ರೋಗ್ರೆಸ್ ಇರುತ್ತೆ. ಇದು ಫ್ಯೂಚರ್ ಅಲ್ಲಿ ನಾವು ಅದರ ತಕ್ಕಂತ ಆಕ್ಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಭಾರ ಏನಿದೆ, ಸಾಲದ ಒಂದು ಭಾರ ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಹೊರಗೆ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋ ವಿಚಾರ. ಇನ್ನೊಂದೇನು ಅಂದ್ರೆ ಅವಲಾಂಚ್ ಮೆಥಡ್. ಸೊ ಅವಲಾಂಚ್ ಮೆಥಡ್ ಅಲ್ಲಿ ಏನು ಅಂದ್ರೆ ಯಾವ್ದ್ರ ಒಂದು ಸಾಲ ಬಡ್ಡಿ ದರ ಜಾಸ್ತಿ ಇದೆಯೋ ಅದನ್ನ ಫಸ್ಟ್ ಫೋಕಸ್ ಮಾಡಿ ಟಾರ್ಗೆಟ್ ಮಾಡಿ ಅದರ ಒಂದು ಆ ಸಾಲವನ್ನ ಕ್ಲಿಯರ್ ಮಾಡ್ಕೊಂತ ಬರೋದನ್ನ ನಾವು ಅವಲಾಂಚ್ ಮೆಥಡ್ ಅಂತ ಹೇಳ್ತೀವಿ. ಇದರಿಂದ ಏನು ಅಡ್ವಾಂಟೇಜ್ ಅಂತಂದ್ರೆ ಬೇಗ ಬೇಗ ಸಾಲವನ್ನ ತೀರ್ಸ್ಕೊಂಡ್ ಬರ್ಬೋದು. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ಕಟ್ಟುವಂತಹ ಒಂದು ಇದನ್ನ ತಪ್ಪಿಸಬಹುದು ಅನ್ನೋ ವಿಚಾರ. ಸೊ ಈ 2 ವಿಧಾನ ಇದೆ. ಈ 2 ವಿಧಾನದ ಮೂಲಕ ನೀವು ಸಾಲದಿಂದ ಹೊರಗಡೆ ಬಂದಿದ್ದೀರಾ ಅಂದಲ್ಲಿ ಮತ್ತೆ ನೀವೇನ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ, ಈ ಮುಂಚೆನೆ ಹೇಳ್ದಂಗೆ ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ ನಾನು ಹೇಳಿದ್ನಲ್ಲ, ಸಂಬಳದ ದಿನನೇ ಬಂದಂತಹ ಸಂಬಳದಲ್ಲಿ 15% ಹಣವನ್ನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ, ಅಥವಾ ಎಮರ್ಜೆನ್ಸಿ ಫಂಡಿಗೆ ಅಥವಾ ರಿಟೈರ್ಮೆಂಟ್ಗೂ ನೀವು ಅದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಮುಂದಾಗಬೇಕು. ಅಂದ್ರೆ 15% ತಗೊಂಡ್ಬಿಟ್ಟು ಒಂದೇ ಫಂಡಿಗೆ ಹಾಕೋದು ಅಂತಲ್ಲ, ಅದು ನಿಮ್ಮ ಒಂದು ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. 2% ಇಲ್ಲಿ, 3% ಅಲ್ಲಿ, 5% ಇಲ್ಲಿ, ಅದು ನಿಮ್ಮ ವೈಯಕ್ತಿಕ ನಿಮ್ಮ ಏಜ್ಗೆ ಅನುಗುಣವಾಗಿ ಬೇಗ ಬೇಗ ನೀವು ರಿಟೈರ್ಮೆಂಟ್ ಅಕೌಂಟ್ ಅನ್ನ ಫಿಲ್ ಮಾಡ್ತಿದ್ದೀರಾ ಅಂದ್ರೆ, ವಯಸ್ಸು ಕಮ್ಮಿ ಇದೆ ರಿಟೈರ್ಮೆಂಟ್ ಅಕೌಂಟ್ಗೆ ಲಾಂಗ್ ಟರ್ಮ್ಗೆ ಅದು ಬೆನಿಫಿಟ್ ಆಗುತ್ತೆ ಅಂದ್ರೆ ಕಾಂಟ್ರಿಬ್ಯೂಷನ್ ಮಾಡ್ಕೊಂತ ಹೋಗ್ಬೋದು. ಅಥವಾ ನಿಮಗೆ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಅದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಲಾಭವನ್ನ ಪಡ್ಕೊಳ್ಳೋದಕ್ಕೆ ನೀವು ಮ್ಯೂಚುವಲ್ ಫಂಡ್ಸ್ ಮೊರೆ ಹೋಗ್ಬೋದು. ಸೊ ಇದರ ಮೂಲಕ ಏನಂದ್ರೆ ರುಪಿ ಕಾಸ್ಟ್ ಆವರೇಜಿಂಗ್ ಮಾಡ್ತಾ ಹೋಗ್ತೀರಾ. ಮ್ಯೂಚುವಲ್ ಫಂಡ್ಸ್ ನಲ್ಲೋ ಅಥವಾ ಶೇರ್ಸ್ ಗಳಲ್ಲೋ ಹಾಕ್ತಾ ಇದೀರಾ ಅಂದ್ರೆ ಫೋಕಸ್ಡ್ ಆಗಿ ಒಂದು ಪ್ರಚಲಿತವಾದಂತಹ ಸ್ಟಾಕ್ ನ ನೀವು ಹಾಕ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ಬಂಡವಾಳ ಹಾಕ್ತೀರಾ ಅಂದಲ್ಲಿ ಆ ಷೇರು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಆ ಮೇಲೆ ಕೆಳಗೆ ಆಗ್ಬೇಕಾದ್ರೆ ನಿಮಗೆ ಆವರೇಜಿಂಗ್ ಅಂತ ಒಂದು ಪ್ರಾಸೆಸ್ ಇದೆ. ಅದರ ಮೂಲಕ ದೀರ್ಘಾವಧಿಯಲ್ಲಿ ನಿಮಗೆ ರುಪಿ ಕಾಸ್ಟ್ ಆವರೇಜಿಂಗ್ ನ ಅಡ್ವಾಂಟೇಜ್ ಮೂಲಕ ನಿಮಗೆ ಲಾಭದಾಯಕವಾಗಿ ಪ್ರಾಫಿಟೇಬಲ್ ಆಗಿ ಆ ಟ್ರೇಡ್ ಇರುತ್ತೆ ಅನ್ನುವಂಥ ಒಂದು ವಿಷಯ. ರಿಟೈರ್ಮೆಂಟ್ ಅಂತ ಹೇಳಿದಾಗ ರಿಟೈರ್ಮೆಂಟ್ ಅಲ್ಲಿ ಒಂದು ಅಂಶ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇನು ಅಂದ್ರೆ EPF ಅಂತ ಇರುತ್ತೆ. ಅದು ನಿಮ್ಮ ಸಂಬಳದಲ್ಲಿ ಒಂದಿಷ್ಟು ಭಾಗವನ್ನ ಪೆನ್ಷನ್ ಆಗಿ ಡಿಡಕ್ಟ್ ಮಾಡಲಾಗುತ್ತೆ. ಅದು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರೋರಿಗೆ. ಅನ್ಆರ್ಗನೈಸ್ ಸೆಕ್ಟರ್ ಅವರು ಏನೇನನ್ನು ಯೂಸ್ ಮಾಡಬಹುದು ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಮೊರೆ ಹೋಗ್ಬೋದು, ನ್ಯಾಷನಲ್ ಪೆನ್ಷನ್ ಸ್ಕೀಮಿನ ಮೂಲಕ ಕೂಡ ನೀವು ಕಾಂಟ್ರಿಬ್ಯೂಟ್ ಮಾಡ್ಕೊಂತ ಹೋಗ್ಬೋದು. ಅದು ಕೂಡ ನಿಮ್ಮ ರಿಟೈರ್ಮೆಂಟ್ಗೆ ಫಲಕಾರಿಯಾಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಾಲಕ್ಕೆ ಕಾರಣಗಳೇನು ಅಂತ ನೋಡಬೇಕು. ಅದಕ್ಕೆ ಲೈಫ್ ಸ್ಟೈಲ್ ಕ್ರೀಪ್ ಅಂತ ಕೂಡ ನಾವು ಹೇಳ್ತೀವಿ. ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಲೈಫ್ ಸ್ಟೈಲ್ ಕ್ರೀಪ್ ಅನ್ನೋ ಒಂದು ಟೈಟಲ್ ಅಲ್ಲೇ ಇದೆ. ಸೊ ಸಾಲ ಯಾಕೆ ಮಾಡ್ತೀವಿ, ಅದಕ್ಕೆ ಕಾರಣ ಏನು ಅನ್ನೋದನ್ನ ಅದ್ರಲ್ಲಿ ನಾನು ಹೇಳಿರ್ತೀನಿ. ಸೊ ಇದರಿಂದ ಹೊರಗೆ ಬಂದಾಯ್ತು, ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತೀನಿ, ಸೇವಿಂಗ್ಸ್ ಮಾಡೋದಕ್ಕೆ ಮುಂದಾಗ್ತೀನಿ, ಎಮರ್ಜೆನ್ಸಿ ಫಂಡು ಬಿಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು, ಸ್ಕಿಲ್ಸ್ ನ ಎನ್ಹ್ಯಾನ್ಸ್ ಮಾಡ್ಕೊಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಸ್ಕಿಲ್ಸ್ ನ ಎನ್ಹ್ಯಾನ್ಸ್ ಮಾಡಿದಷ್ಟು ಸಂಬಳದಲ್ಲಿ ಇನ್ಕ್ರಿಮೆಂಟ್ ಸಿಗುತ್ತೆ, ಅಥವಾ ಬೇರೆ ಜಾಬಿಗೆ ಹೋಗ್ಬೋದು, ಒಳ್ಳೆ ಕೆಲಸ ಸಿಗುತ್ತೆ. ಅಥವಾ ಪ್ರಾಬ್ಲಮ್ಸ್ಗಳೇನಿದೆ ಆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಕೆಪಾಸಿಟಿ ಇದೆ ಅಂದಲ್ಲಿ ಆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದನ್ನೇ ಒಂದು ವ್ಯಾಪಾರವಾಗಿ ಬದಲಾಯಿಸ್ಕೊಬಹುದು. ಅದೇ ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಅಥವಾ ನಮ್ಮ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ, ನಮ್ಮ ವರ್ಕು ಚೆನ್ನಾಗಿದೆ ಅಂದಲ್ಲಿ ನಾವು ನಮ್ಮ ಸ್ಯಾಲರಿಯ ಬಗ್ಗೆ ಗಮನಿಸ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಸ್ಯಾಲರಿ ಹೈಕ್ ಅನ್ನ ಕೇಳ್ಕೊಬಹುದು. ಸೊ ಯಾವಾಗೆಲ್ಲ ಇದನ್ನ ನಾವು ಮಾಡ್ತಾ ಹೋಗ್ತೀವೋ ಅಷ್ಟು ನಾವು ಆರ್ಥಿಕವಾಗಿಯೂ ಸಹ ಬೆಳೀತಾ ಹೋಗ್ತೀವಿ. ಅದಕ್ಕೆ ತಕ್ಕಂತಹ ಒಂದು
ಲಾಭವನ್ನ ನಾವು ಪಡ್ಕೊಳ್ತಾ ಹೋಗ್ತೀವಿ. ಸೊ ರಿಟೈರ್ಮೆಂಟ್ ಅಲ್ಲಿ ಕೂಡ ನಾವು ಗಮನಿಸಬೇಕಾದಂತ ಅಂಶ, ಈ ಯಾವಾಗ ರಿಟೈರ್ಮೆಂಟ್ ಆಗಲಿ ಟ್ಯಾಕ್ಸಿನ ಒಂದು ಪ್ರಮಾಣ ಎಷ್ಟಿರುತ್ತೆ, ವಯಸ್ಸು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮ್ಯೂಚುವಲ್ ಫಂಡ್ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂದ್ರೆ ಏಜು, ಎಷ್ಟು ವರ್ಷ ಫಂಡ್ ಅಲ್ಲಿ ನೀವು ಇನ್ವೆಸ್ಟೆಡ್ ಆಗಿರ್ತೀರಾ, ಅದನ್ನ ವಿಡ್ರಾ ಮಾಡಿದ ತಕ್ಷಣ ನಿಮಗೆ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಇದನ್ನು ಸಹ ನಾವೆಲ್ಲ ಪರಿಗಣನೆಗೆ ತಗೊಬೇಕಾಗುತ್ತೆ. ಇದು ಮನಿ ಅಂಡ್ ಬಡ್ಜೆಟ್ಗೆ ಸಂಬಂಧಪಟ್ಟಂತ ಒಂದು ವಿಷಯ. ತುಂಬಾ ಸುದೀರ್ಘವಾಗಿ ಮಾತಾಡಿದ್ದೀನಿ, ಆದ್ರೆ ತುಂಬಾ ಉಪಯುಕ್ತವಾದಂತ ಒಂದು ಮಾಹಿತಿ ಅಂತ ಅನ್ಕೊಂತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.